ದಾವಣಗೆರೆ ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಪ್ರಯುಕ್ತ ಯಾವ ರೀತಿ ತಯಾರಿ ನಡೆದಿದೆ ಅನ್ನೋದ್ರ ಬಗ್ಗೆ ಮತ್ತು ಯಾರ್ಯಾರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಕರೆಸಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಿಮಗಾಗಲೇ ತಿಳಿಸಿದ್ದಾರೆ. ಅವರೆಲ್ಲರ ಸಹಕಾರದೊಂದಿಗೆ ನಾವು ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಒಂದು ವಿಚಾರವನ್ನು ನಾನು ನಿಮ್ಮ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಮಾಡಲಿಕ್ಕೆ ಏನು ಬಯಸ್ತೀನಿ ಅಂದರೆ, ಇಲ್ಲಿವರೆಗೂ ಸಹಿತ ಎಷ್ಟು ಚುನಾವಣೆಗಳು ನಡೆದಿದ್ದಾವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ, ಅವೆಲ್ಲವೂ ಸಹಿತ ಅಕ್ರಮದಿಂದ ನಡೆದಿದ್ದಾವೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಹೋದ ಬಾರಿ 2023ರ ಚುನಾವಣೆ ಇಲ್ಲೇ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಕುಕ್ಕರ್ ಇರ್ಬೋದು, ಬೇರೆ ಬೇರೆ ಐಟಮ್ಗಳಿರ್ಬೋದು, ಸ್ಟವ್ ಇರ್ಬೋದು, ಈ ರೀತಿ ಐಟಮ್ಗಳನ್ನ ಅವರ ಫೋಟೋ ಹಾಕಿ, ಶಾಮನೂರು ಶಿವಶಂಕರಪ್ಪನವರ ಫೋಟೋ ಹಾಕಿ ಸ್ಟಾಕ್ ಸಮೇತ ನಾವು ರೈಡ್ ಮಾಡಿಸಿದ್ವಿ. ಅವರು ಎಲ್ಲಿ ಸ್ಟಾಕ್ ಇಟ್ಟಿದ್ರು, ಏನು ಮಾಡಿದರು, ಏನು ಅದ್ರ ಬಗ್ಗೆ ಒಂದು ಸೂಕ್ತವಾದಂಥ ಕ್ರಮ ಆಗಲಿಲ್ಲ. ಇನ್ನು ಶುರು ಮಾಡ್ತಾರೆ ಅವರು. ಈಗ ಚುನಾವಣೆ ಘೋಷಣೆ ಆಯಿತು, ಇನ್ಮೇಲೆ ಇನ್ನು ಅಕ್ರಮಗಳ ಸರಮಾಲೆ ಶುರುವಾಗ್ತದೆ. ಈ ಬಾರಿ ನಾವು ಪೊಲೀಸ್ ಇಲಾಖೆಗೆ ಮತ್ತು DC ಅವರಿಗೆ ಮನವಿ ಮಾಡ್ತಾಯಿದ್ವಿ, ಮೊದಲೇ ಅಡ್ವಾನ್ಸ್ ಆಗಿ ಈ ರೀತಿ ಅಕ್ರಮಗಳ ಬಗ್ಗೆ ನಿಗಾವಿಟ್ಟು ಶಿಸ್ತಿನ ಕ್ರಮ ತಗೋಬೇಕು. ಇಲ್ಲ ಅಂದರೆ ನಾವು ಅದರ ವಿರುದ್ಧ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟಿಸ್ಬೇಕಾಗ್ತೈತಿ. ಆ ರೀತಿ ಅವಕಾಶಗಳನ್ನು ಕೊಡಬೇಡ್ರಿ ಅಂತಕ್ಕಂಥದ್ದನ್ನು ನಾವು ನಿಮ್ಮ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತು DC ಅವರಿಗೆ ಮನವಿ ಮಾಡ್ತಾಯಿದ್ವಿ. ಎರಡನೇದು ಇನ್ನೊಂದೇನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದು ಹೇಳಂದರೆ, ಚುನಾವಣೆ ಏನು ನಾಳೆ ಇವತ್ತಿಂದನೇ ಆಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಪ್ರಚಾರ ಏನು ಸ್ಟಾರ್ಟ್ ಆಗುತ್ತೆ, ಅದನ್ನು ಹಿಂದಿನ 2 ದಿವಸ ಪ್ರಚಾರ ಎಂಡ್ ಆಗುತ್ತೆ. 48 ಅವರ್ಸು. ಯಾರೇ ಜನಪ್ರತಿನಿಧಿಗಳಿರ್ಬೋದು, BJP ಇರಲಿ, ಕಾಂಗ್ರೆಸ್ ಇರಲಿ, ಅವ್ರು ಯಾರೂ ಸಹಿತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರ್ಬೋದು. ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಇರಲಿ, BJP ಇರಲಿ, ನಾವು ಅಲ್ಲೇನು ಲೋಕಲ್ ಇದ್ದೀವಿ, ನಾವು ಎಲೆಕ್ಷನ್ ಮಾಡ್ತೀವಿ. ಆ ಥರ ಯಾರೇ ಇದ್ದರೂ ಸಹಿತ ಅವ್ರನ್ನ ಮುಲಾಜಿಲ್ದಲೇ ಅವ್ರನ್ನ ಹೊರಗೆ ಕಳಿಸ್ಬೇಕು. ಅಲ್ಲಿದ್ದ ಸ್ಥಳೀಯರಿದ್ದರೆ ಅದಕ್ಕೇನು ಪರವಾಗಿಲ್ಲ. ಅಲ್ಲಿ BJP ಅವರು ಅಲ್ಲೇ ಮನೆ ಐತಿ, ಅಲ್ಲೇ ವೋಟರ್ಸ್ ಅವರು ಅಲ್ಲಿರ್ತಾರೆ, ಇರಲಿ. ಆದರೆ ಉತ್ತರ ಕ್ಷೇತ್ರದಲ್ಲಿ ಮನೆ ಇದ್ದು ದಾವಣಗೆರೆ ದಕ್ಷಿಣದ ಕ್ಷೇತ್ರದಲ್ಲಿ ಬಂದು ಆಟ ಆಡೋದಕ್ಕೆ ಬಿಡಬೇಡಿ ಅಂತಕ್ಕಂಥ ಮನವಿನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಚುನಾವಣೆ ಯಾರು ಇನ್ಚಾರ್ಜ್ ವಹಿಸ್ಕೊಳ್ತಾರೆ ಅವರು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಗಲಾಟೆಗೆ ಅವಕಾಶ ಮಾಡಿಕೊಡಬೇಡಿ. ಚುನಾವಣೆಯನ್ನು ಶಾಂತ ರೀತಿಯಿಂದ ಮಾಡಬೇಕು ಅಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ. ಆ ಶಾಂತ ರೀತಿಗೆ ನೀವು ಹೆಚ್ಚಿನ ಒತ್ತು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ನಿಮ್ಮ ಮುಖಾಂತರ ಅವ್ರಿಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ.